ಪೊಲೀಸ್ ಸ್ಟೇಷನಲ್ಲಿ ಏನಾಯಿತು ನೀವು ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ? ತಗೊಳ್ಳಿಲ್ಲ ಸರ್. ಹಾಂ, ಎಫ್ ಐ ಆರ್ ಮಾಡಲಿಲ್ಲ? ರಿಪೇರ್ ಮಾಡಲಿ ಹಾಂ, ಏನಂತಂದರು? ಬೈತಾರೆ. ಇದೇನು ಹೋಗೋಣ, ಕಂಪ್ಲೇಂಟ್ ತಗೊಳಕ್ಕಿಲ್ಲ ನಾನು. ಪುಟ್ಟಿ ಅಣ್ಣನ ಕಡೆಯಿಂದ ಅವರು ಎತ್ಕೋಗಿ ತೀರ್ಮಾನ ಮಾಡ್ಕೋಗಿ ಅಂತ ಕಳಿಸ್ತಾರೆ. ಪೊಲೀಸ್ ಸ್ಟೇಷನಲ್ಲೂ ಒಂದು 2 ಸಲ ತೀರ್ಮಾನ ಮಾಡ್ಕೊಳ್ಳಿ ಅಂತ ಕುತ್ಕೋತಾರೆ, ಏನೂ ಮಾತಾಡೋದೇ ಇಲ್ಲ. ಆಮೇಲೆ ಅಲ್ಲಿಗೆ ತೋಟ ಅಂತಾರೆ ನಮ್ಮ ಕಡೆ, ತೋಟ ತಕ್ಕ ಕರ್ಕೊಂಡು ಹೋಗ್ತಾರೆ. ಅಲ್ಲೊಂದು ಮನೆ ಮಾಡ್ಕೊಂಡವ್ರು ಅಲ್ಲಿಗೆ. ಆಮೇಲೆ ನೀವು ಎಸ್ ಪಿ ಆಫೀಸ್ಗೆ ಹೋದಾಗ ಎಸ್ ಪಿ ಮೇಡಮ್ ಏನಂತ ಹೇಳ್ತಾರೆ? ಎಸ್ ಪಿ ಮೇಡಮ್ ಕಂಪ್ಲೇಂಟ್ ಕೊಡೋಗಿ ನಾನು ಹೇಳಿದ್ದೀನಿ ಅಂತಾರೆ. ಹಾಂ, ಆಗ ಅವರು ಇನ್ಸ್ಪೆಕ್ಟ್ರ್ ಮೇಲೂ ಕೊಡೋಕ್ಕೆ ನಿಧಾನಕ್ಕೆ ಬರ್ಕೊಬಂದು ನಾಳೆನೇ ಕೊಡಿ ಅಂದ್ಬಿಟ್ಟು ಹಾಂ, ಹೋಯ್ತಾರೆ ಅವರು. ಎಸ್ ಪಿ ಮೇಡಮ್ ಹೇಳಿದ್ಮೇಲೆ ಕಂಪ್ಲೇಂಟ್ ತಗೋತಾರೆ ನಿಮ್ಮದು? ತಗೊಳ್ಳಿಲ್ಲ, 2 ದಿವಸ ಆದರೂ ನಿಮ್ಮ ಮೇಲೆ ದೂರು ನಮ್ಮ ಮೇಲೆ ಎಫ್ ಐ ಆರ್ ಹಾಕ್ಬಿಟ್ಟವ್ರೆ. ಯಾರು? ಅಭಿಜಿತ್ ಸರು. ಅಂದರೆ ಎಸ್ ಪಿ ಮೇಡಮ್ಗೂ ಗೌರವ ಕೊಡದೇನೆ ನಿಮ್ಮ ಮೇಲೇ ಎಫ್ ಐ ಆರ್ ಮಾಡಿದ್ದಾರೆ? ಎಫ್ ಐ ಆರ್ ಮಾಡಿಬಿಟ್ಟವ್ರೆ. ಅಭಿಜಿತ್ ಸರು, ಮಂಗಳಾ ಮೇಡಮ್ ಮತ್ತೆ ಬೈದು ಹಂಗೆ ಎಫ್ ಐ ಆರ್ ಮಾಡಿಬಿಟ್ಟವ್ರೆ. ಆಯ್ತು. ಮತ್ತೆ ಸರ್ಕಲ್ಗೆ ಹೋಗಿ ಕೊಟ್ಟರು ಕಂಪ್ಲೇಂಟ್. ಯಾರು ಸರ್ಕಲ್ ಇನ್ಸ್ಪೆಕ್ಟ್ರು? ಅವ್ರ ಹೆಸರು ಗೊತ್ತಾಯಿಲ್ಲ. ಸರ್ಕಲ್ ಇನ್ಸ್ಪೆಕ್ಟ್ರ್ ಕೊಡಿ ಅಂತ ಎಸ್ ಪಿ ಮೇಡಮ್ ಹೇಳಿ.